ಹಾಯ್, ಗುಡ್ ಈವ್ನಿಂಗ್ ಗೈಸ್. ಸೊ ಇವತ್ತು ಹರ್ಬಲೈಫ್ ನ್ಯೂಟ್ರಿಷನ್ದು ಒಂದು ಅಮೇಝಿಂಗ್ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ದು ಫ್ಯಾಕ್ಟ್ಸ್ ಅಂತ ಹೇಳಿದ್ರೆ, ಸಾಧಾರಣ ಹೊರಗಡೆ ಹೋದಾಗ ಹರ್ಬಲೈಫ್ ನ್ಯೂಟ್ರಿಷನ್ ಹಾಗೆ ಹಿಂಗೆ ಅದು ತೊಗೊಂಡ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ನಂಗೆ ರಿಸಲ್ಟ್ಸ್ ಬಂತು ಮತ್ತು ಬಿಟ್ಟೆ ಮತ್ತು ದಪ್ಪ ಆಗೋದೆ ಅಂತ ಹೇಳ್ತಾರೆ. ಇದೊಂದು ಪರ್ಸ್ಪೆಕ್ಟಿವ್. ಇನ್ನೊಂದು ಕಡೆ ಅವ್ರಿಗೇನು ಗಂಧಗಾಳಿ ಗೊತ್ತಿರೋದಿಲ್ಲ, ಸುಮ್ಮನೆ ಅವ್ರೇನೋ ಮಾಡ್ತಾರಲ್ಲ, ಒಂದು ಕಿತಾಪತಿ ನಂದಲ್ಲಿ ಇಡ್ಲಿ ನಂದಗೋಪಾಲ ಹತ್ರ ಏನಾದ್ರು ಒಂದು ಹೇಳ್ಬೇಕು ಹೇಳ್ತಾರೆ. ಕೆಲವರು ಕಾಮೆಂಟು ಮಾಡ್ತಾರೆ, ಅದು ನನಗೆ ಗೊತ್ತು. ಅಂಥ ಕಾಮೆಂಟ್ಸ್ ನೋಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ. ರಿಪ್ಲೈ ಕೊಟ್ಟರೆ ವೇಸ್ಟ್, ಯೂಸ್ಲೆಸ್ ಫೆಲೋಸ್ ಕೊಡೋರಲ್ಲ. ಸರಿ, ಫ್ಯಾಕ್ಟ್ಸ್ ಅಂತ ಹೇಳಿದ್ರೆ ರಿಯಲ್ ಏನು? ನನಗೆ ಈಗ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ 3 ಕ್ವಶನ್ ಹೇಳಿದ್ದೀನಿ. ಆ 3 ಕ್ವಶನ್ಗೆ ಆನ್ಸರ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈ ಫ್ಯಾಕ್ಟ್ಸ್ ಎಲ್ಲ ಹೇಳಿದ್ಮೇಲೆ ಹೇಳ್ತೀನಿ ಯಾಕೆ ಬಿಟ್ಟ ಮೇಲೆ ದಪ್ಪ ಆಗ್ತಾರೆ ಅಥವಾ ಈ ಥರ ಎಲ್ಲ ನೆಗೆಟಿವ್ ಎಲ್ಲ ಯಾಕೆ ಸ್ಪ್ರೆಡ್ ಮಾಡ್ತಾರೆ, ಇದೆಲ್ಲ ಲಾಸ್ಟಲ್ಲಿ ಉತ್ತರ ಹೇಳ್ತೀನಿ. ಬಟ್ ಫ್ಯಾಕ್ಟ್ ಫಸ್ಟ್ ತಿಳ್ಕೊಂಬೋಣ. ಸೊ ಮೊದಲನೇ ಫ್ಯಾಕ್ಟ್ ಬಂದು ಈ ಹರ್ಬಲೈಫ್ ನ್ಯೂಟ್ರಿಷನ್ ಅನ್ನೋದು ಇಂಡಿಯಾ ಕಂಪ್ನಿ ಅಲ್ಲ, ಅದು ಮೇಯ್ನ್ ಬಂದು ಅಮೇರಿಕನ್ ಕಂಪ್ನಿ. ತುಂಬ ಜನ ಹೇಳ್ತಾರೆ ಅಮೇರಿಕನ್ ಕಂಪ್ನಿ ಅಮೇರಿಕಾ ಪ್ರಾಡಕ್ಟ್ಸ್ ಎಲ್ಲ ಯಾಕೆ ಯೂಸ್ ಮಾಡಬೇಕು, ನಾವು ಇಂಡಿಯಾದೆಲ್ಲ ಯೂಸ್ ಮಾಡ್ತೀವಿ ಅಂತೀಯ. ಇವ್ರು ನಿಜವಾಗ್ಲೂ ಲಾಜಿಕ್ನ ಇಲ್ಲದೆ ಇರೋ ಅಂಥವ್ರು. ನಾವು ಗಾಡಿ ನಮ್ದು ಯೂಸ್ ಮಾಡಲ್ಲ, ಮೊಬೈಲ್ ನಮ್ದು ಯೂಸ್ ಮಾಡಲ್ಲ, ಮೈಕ್ರೋಮ್ಯಾಕ್ಸ್ ಕಾರ್ಬನ್ ಅದೆಲ್ಲೋಯ್ತೋ ಗೊತ್ತೇ ಇಲ್ಲ. ಜಟ್ಕಾ ಗಾಡಿ ಯಾರು ಯೂಸ್ ಮಾಡ್ತಿದ್ದೀರಾ? ಸೈಕಲ್ ಯಾರು ಯೂಸ್ ಮಾಡ್ತಿದ್ರು? ಹೀರೋ ಸೈಕಲ್ ಯಾರು ಯೂಸ್ ಮಾಡ್ತಿದ್ದೀರಾ? ಇಂಡಿಯಾದಲ್ವಾ? ಎಲ್ಲರ ಹತ್ರನೂ ಒಳ್ಳೊಳ್ಳೆ ಫಾರಿನ್ ಗಾಡಿಗಳೇ ಇದೆ, ಎಲ್ಲರ ಹತ್ರನೂ ಇದೆ. ಫೋನ್ ಯಾಕೆ ಯೂಸ್ ಮಾಡ್ತೀರಾ? ಆ್ಯಪಲ್ ಫೋನ್ ಯಾಕೆ ಯೂಸ್ ಮಾಡೋದು? ಯು ಎಸ್ ದಲ್ವಾ? ಇನ್ಸ್ಟಾಗ್ರಾಮ್ ಯಾಕೆ ಯೂಸ್ ಮಾಡ್ತೀರಾ? ಅದು ಯು ಎಸ್ ದಲ್ವಾ? ಫೇಸ್ಬುಕ್ ಯಾಕೆ ಯೂಸ್ ಮಾಡ್ತಿರೋದು? ಬರೀ ಚೈನಾದಲ್ಲ, ಈ ಅಮೇರಿಕನ್ದೇ ಅಪ್ಲಿಕೇಶನ್ಸ್ ಜಾಸ್ತಿ ಇರೋದು. ಎಲ್ಲ ಯಾಕೆ ಯೂಸ್ ಮಾಡ್ತೀರಾ? ಮತ್ತು ಲಾಜಿಕ್ ಇಲ್ಲ. ಸೊ ಒಳ್ಳೇದು ಎಲ್ಲಿದ್ದರೂ ಕೂಡ ಕಲೆಕ್ಟ್ ಮಾಡ್ಕೋಬೇಕು, ದಟ್ ಈಸ್ ದ ನೇಚರ್. ಸೊ ನಿಮ್ಗೆ ಅಮೇರಿಕಾ ಇಂಡಿಯಾ ಹಾಗೇನಂತ ಹಂಗೆ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ಬೇರೆ ಬೇರೆ ನಮ್ಮ ದೇಶದ ಫುಡ್ಗಳು ತೊಗೊಳಲ್ವ, ಅವರು ಹಂಗೆ ಅಂದ್ಕೊಂಡ್ರೆ ಹಾಗಲ್ಲ. ಒಳ್ಳೇದಿದೆಯಾ, ನಿಮಗೆ ಅವಶ್ಯಕತೆ ಇದೆ, ತೊಗೋಬೇಕು. 1980ನೇ ಇಸ್ವಿನಲ್ಲಿ ಯು ಎಸ್ನಲ್ಲಿ ಇದು ಫಸ್ಟ್ ಶುರುವಾಗುತ್ತೆ. ಕಾಲಾನಂತರದಲ್ಲಿ ಇದು ಒಳ್ಳೆ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇವತ್ತು 95 ದೇಶದಲ್ಲಿ ಕೆಲಸ ಮಾಡುತ್ತೆ. ಸರಿನಾ? ಆ್ಯಂಡ್ ಇದು ಇಂಡಿಯಾಗೆ ಬಂದರೆ 99ನೇ ಇಸ್ವಿನಲ್ಲಿ. ಸೊ ಇದಂತರ ಇರೋದಂಥದ್ದು ಲಾಸ್ಟ್ ಇಯರ್ದು ಫ್ಯಾಕ್ಟ್ಸ್. ಸರಿನಾ? ಇದು ಅಫಿಷಿಯಲ್ ಫ್ಯಾಕ್ಟ್ಸ್. ಇದು ನಾನೇನು ಬರೆದಿಲ್ಲ, ನನಗೆ ಗೊತ್ತಿದ್ದೆಲ್ಲ ಏನು ಅಂತ, ಬಟ್ ನಾನು ನೋಡಿಕೊಂಡೇ ಹೇಳ್ತಾ ಇದ್ದೀನಿ, ಬಿಕಾಸ್ ನಿಮಗೆ ಡೀಟೇಲಿಂಗ್ ಅರ್ಥ ಮಾಡಿಸೋದಕ್ಕೋಸ್ಕರ. ಇಂಡಿಯಾಗೆ ಬಂದು 1999ನೇ ಇಸ್ವಿ ಇದೇ ನವೆಂಬರ್ ಬಂದು ಇಂಡಿಯಾಗೆ ಬಂದು 25 ವರ್ಷ ಕಂಪ್ಲೀಟ್ ಆಗಿ 26ನೇ ವರ್ಷ ಆಯಿತು. ಪ್ರಪಂಚಕ್ಕೆ ಬಂದು 45 ವರ್ಷ ಕಂಪ್ಲೀಟ್ ಆಗೋಗಿದೆ. ಸರಿನಾ? ನಾವು ಯಾವತ್ತೂ ಬರೆದು ಕೊಟ್ಟಿಲ್ಲ, ಕಂಪ್ನಿ ನಾನು ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಂತ ಯಾವತ್ತೂ ಬರೆದು ಕೊಟ್ಟಿಲ್ಲ ಫೀಡ್ಬ್ಯಾಕ್. ಬಟ್ ನನಗೆ ಈ ಪ್ರಾಡಕ್ಟ್ಸ್ ಇಷ್ಟ ಅಂತ ಹೇಳಿ ಬರೆದು ಕೊಟ್ಟಿರೋಂಥವ್ರ 75 ಮಿಲಿಯನ್ ಸ್ಯಾಟಿಸ್ಫೈಡ್ ಕಸ್ಟಮರ್ ರಿಟರ್ನ್. ಅದರರ್ಥ 1 ಮಿಲಿಯನ್ಗೆ 10 ಲಕ್ಷ, 75 ಮಿಲಿಯನ್ಗೆ ಇಂಟು ಹಾಕ್ಕೊಳ್ಳಿ. ನೆಕ್ಸ್ಟು ಇದರಿಂದ ನಾವ್ಯಾರೂ ಇಲ್ಲ, ಯಾರೋ ಕೋಚ್ಗಳು ತಂದುಬಿಡ್ತಾರೆ, ರೆಡಿ ಮಾಡ್ತಾರೆ, ಹಂಗಿಲ್ಲ. ಅವ್ರು ಜಸ್ಟ್ ಪ್ರಿಪ್ರೇಷನ್ ಮಾಡಿಕೊಡ್ತಾರೆ ಅಷ್ಟೇ. ಹೆಂಗೆ ಹಣ್ಣು ತರಕಾರಿಗಳು ಹಿಂಗೆ ನ್ಯಾಚುರಲಾಗಿ ಬರುತ್ತೋ ಇದನ್ನು ಹಂಗೆ ನ್ಯಾಚುರಲಾಗಿ ಬರುತ್ತೆ. ಇದರಿಂದೇ ಒಂದಷ್ಟು ಕೆಲಸಗಳಿರುತ್ತೆ. ಇದಕ್ಕೆ ಏನೇನು ಹಾಕಬೇಕು, ಏನೇನು ಹಾಕಬಾರ್ದು, ಎಷ್ಟೆಷ್ಟು ಇರಬೇಕು ಅಂತ. ಅಂದರೆ ಸೈಂಟಿಫಿಕ್ ಅಡ್ವೈಸರಿ ಬೋರ್ಡ್, ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್, ಮೆಡಿಕಲ್ ಅಡ್ವೈಸರಿ ಬೋರ್ಡ್, ಡಯಟೆಟಿಕ್ ಅಡ್ವೈಸರಿ ಬೋರ್ಡ್. ನಮಗೆ ಯಾವ್ದು ಇದ್ದರೆ ಒಳ್ಳೆಯದು, ಟೆಕ್ನಿಕಲಿ ಸೈಂಟಿಫಿಕಲಿ ಯೋಚಿಸಬೇಕು, ಅದಕ್ಕೊಂದು ಟೀಮ್ ಇದೆ. ನೆಕ್ಸ್ಟು ಇದು ಮೆಡಿಕಲಿ ನಮಗೆ ಏನಾದರೂ ಇದು ಒಳ್ಳೆಯದಾಗಿ ಕೆಲಸ ಮಾಡುತ್ತಾ, ಜಾಸ್ತಿ ಇರಬೇಕಾ, ಎಷ್ಟಿರಬೇಕು, ಎಷ್ಟಿರಬಾರ್ದು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ವಿಟಮಿನ್ B12 B5 ಹಿಂಗೇನೋ ಒಂದು ಎಕ್ಸಾಂಪಲ್ಸ್ ಅಷ್ಟೇ. ನೆಕ್ಸ್ಟು ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್, ಒಬ್ಬ ವ್ಯಕ್ತಿಗೆ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಯುಕ್ತ ಆಹಾರ ಒದಗಿಸಬೇಕು, ಎಷ್ಟು ನಮ್ಮ ತಿಂಡಿನಲ್ಲಿ ಎಷ್ಟು ಇರಬೇಕು, ಇದರಲ್ಲಿ ಎಷ್ಟು ಹಾಕಬೇಕು ಅಂತ ಡಿಸೈನ್ ಮಾಡೋದಕ್ಕೊಂದು ಟೀಮ್. ನೆಕ್ಸ್ಟ್ ಕ್ಯಾಲೋರಿ ಮ್ಯಾನೇಜ್ಮೆಂಟ್, ಇದೆಲ್ಲ ಇಷ್ಟೇ ಕ್ಯಾಲೋರಿ ಡಿಸೈನ್ ಆಗಬೇಕು, ಇದಿಷ್ಟೇ ಲಿಕ್ವಿಫೈ ಮಾಡಬೇಕು, ಇದು ಅಥವಾ ಇಷ್ಟೇ ಐಸೋಲೇಟ್ ಮಾಡಬೇಕು, ಹೀಗೆಲ್ಲ ಒಂದು ಹೇಳೋದಕ್ಕೊಂದು ಟೀಮ್. ಡಯಟೆಟಿಕ್ ಅಡ್ವೈಸರಿ ಬೋರ್ಡ್ ಹೀಗೆಲ್ಲ ಇರುತ್ತೆ. ನೆಕ್ಸ್ಟು ಬಂದು ಮೆಗಾ ಡೋಸೇಜ್ ಇಲ್ಲ. ಈಗ ನಾವು ಸಾಧಾರಣವಾಗಿ ಒಂದು ಇಷ್ಟ ಆಯಿತು ಅಂತ ಹೇಳಿದ್ರೆ 4 ಇಡ್ಲಿ ತಿನ್ನೋದಾಗಲ್ಲ 6 ಇಡ್ಲಿ ತಿಂತೀವಿ, ಕರೆಕ್ಟಲ್ಲ? ರುಚಿಗೋ ಅಥವಾ ಹೊಟ್ಟೆ ತುಂಬುತ್ತೋ ಅಥವಾ ಮಧ್ಯಾಹ್ನ ಊಟ ಸಿಗೋದಿಲ್ಲ ಡೌಟ್ ತಿಂತೀವಿ. ಏನಾದರೂ ಆಗುತ್ತಾ? ಏನೂ ಅಲ್ಲ. ಹೊಟ್ಟೆ ಒಂದು ಎಕ್ಸ್ಟ್ರಾ ತುಂಬುತ್ತೆ, ಇಡ್ಲಿ ಖಾಲಿ ಆಗುತ್ತೆ. ಇದರಲ್ಲೂ ಅಷ್ಟೇ ಆಗೋದು. ಹೊಟ್ಟೆ ಸ್ವಲ್ಪ ಎಕ್ಸ್ಟ್ರಾ ತುಂಬುತ್ತೆ, ಬಾಕ್ಸ್ ಬೇಗ ಖಾಲಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ. ಅದೇ ಮೆಗಾ ಡೋಸೇಜ್ಲಲ್ಲ. ಯಾಕೆ ಇದೆಲ್ಲ ಬರೆದಿದ್ದಾರೆ ಅಂತ ನಾನು ಲಾಸ್ಟ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದು ಲೇಬಲ್ಲ. ಇದು ತುಂಬ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ನಾವು ಏನೇ ಊಟ ಮಾಡಬೇಕಾದ್ರೆ ನಾವು ಅದರಲ್ಲಿ ಏನಿದೆ, ರುಚಿ, ಉಪ್ಪಿದೆಯಾ, ಹುಳಿ ಇದೆಯಾ, ಖಾರ ಇದೆಯಾ, ಸಿಹಿ ಇದೆಯಾ, ಸಪ್ಪು ಇದೆಯಾ ಅಷ್ಟೇ ಚೆಕ್ ಮಾಡ್ತೀವಿ. ಬಟ್ ಅದರಲ್ಲಿ ಎಷ್ಟು ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇದೆ, ನಾವು ತಿನ್ನೋದಕ್ಕೆ ಯೋಗ್ಯವಾಗಿದೆಯಾ, ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿರೋದು ತುಂಬ ಕಡಿಮೆ. FSSAI ಅಂಗೀಕೃತ ಮಾಡಿದ್ದಾರೆ. ಇದರಲ್ಲಿ ಈ ಥರ ಕಂಟೆಂಟ್ಸ್ಗಳಿದೆ. ಉದಾಹರಣೆಗೆ 3 ಸ್ಪೂನ್ ಫಾರ್ಮದಲ್ಲಿ 9 ಗ್ರಾಮ್ ಪ್ರೋಟೀನ್ ಇದೆ, 10 mcg ಕ್ರೋಮಿಯಂ ಇದೆ. ಹಾಗೇನೆ ಡಯಟ್ರಿ ಫೈಬರ್ 3 ಗ್ರಾಮ್ ಇದೆ, 1 ಸ್ಪೂನಲ್ಲಿ 1 ಗ್ರಾಮ್ ಇರುತ್ತೆ. ಇದು ಸತ್ಯ. ಇದೆಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ಅಂಗೀಕೃತ ಮಾಡಿರೋಂಥದ್ದು ವಿಷಯ ಲೇಬಲ್ಲ ಅಂತ ಹೇಳಿದ್ರು. ಅದನ್ನು ಮಾಡಲೇಬೇಕು.
ಇನ್ನು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗಿರುವಂತಹ ಒಂದು ಪ್ಯೂರ್ ನ್ಯೂಟ್ರಿಷನ್ ಕಂಪನಿ. ಈಗ ಹೆಂಗೆ ನಮಗೆ ಮುಂಬೈ ಷೇರು ಮಾರುಕಟ್ಟೆ ಇವೆಲ್ಲ ಹೇಳ್ತೀವಲ್ವ, ಹಾಗೆ US ನ್ಯೂಯಾರ್ಕ್ ಷೇರು ಮಾರುಕಟ್ಟೆ, ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ, ಸೊ ಅಲ್ಲಿ ಲಿಸ್ಟೆಡ್ ಆಗಿರುವಂಥ ಕಂಪ್ನಿ. ಇದು ಶುರುವಾಗಿ 1980 ಅಂತ ಹೇಳಿದೆ. ಅವಾಗಲೇ ಇದು 9 ಕೋಟಿ ಟರ್ನೋವರ್. 9 ಕೋಟಿ ಅಂದರೆ ಆ 80ನೇ ಇಸ್ವಿನಲ್ಲಿ 9 ಕೋಟಿ ಅಂದರೆ ಇಟ್ಸ್ ಅ ಹ್ಯೂಜ್, ಅಷ್ಟು ಇದು ಟರ್ನೋವರ್ ಮಾಡಿದೆ. ಸೊ ಲಾಸ್ಟ್ ಇಯರ್ ಅಂದರೆ ರಿಟೇಲ್ ಸೇಲ್ಸ್ ಲಾಸ್ಟ್ ಇಯರ್ ಅಂದರೆ ಒಂದು ನನಗೆ ಗೊತ್ತಿರೋ 2022 ಅಂತ ಅಂದ್ಕೊಳ್ತೀನಿ, 8.4 ಬಿಲಿಯನ್ ಗ್ಲೋಬಲ್ಲಿ, ಅಂದರೆ 95 ದೇಶ ಅಂತ ಏನು ಹೇಳಿದ್ನಲ್ಲ ಅಷ್ಟು ದೇಶ ಎಲ್ಲ ಸೇರಿಸಿದ್ರೆ 8.4 ಬಿಲಿಯನ್. 1 ಬಿಲಿಯನ್ಗೆ 100 ಕೋಟಿ, 1 ಮಿಲಿಯನ್ಗೆ 10 ಲಕ್ಷ ಅಂತ ಹೇಳಿದ್ನಲ್ಲ, ಹಂಗೆ 1 ಬಿಲಿಯನ್ಗೆ 100 ಕೋಟಿ, 840 ಆಗುತ್ತೆ. 840 ಕೋಟಿನೋ ಏನೋ ಆಗುತ್ತಪ್ಪ, 8,840. ನೀವು ಕ್ಯಾಲ್ಕುಲೇಷನ್ ಮಾಡಿ ಬುದ್ಧಿಜೀವಿಗಳು. ನೆಕ್ಸ್ಟ್ ಬಂದು IDSA ಮೆಂಬರ್. ಇದೆಲ್ಲ ಯಾಕೆ ಇಷ್ಟೆಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ಸು ನಮ್ಗೆ ಯಾಕೆ ಅಂಗಡಿಗಳು ಸಿಗೋಲ್ಲ? ತುಂಬ ಜನದ್ದು ವಾದ ಇದು. ನಿಮಗೆ ಕಮಿಷನ್ ಕೊಡಬೇಕು, ಅಂಗಡಿಯವ್ರು ಕಮಿಷನ್ ಕೊಡೋಕೆ ಉಂಟಂತೆ, ರಿಟೇಲರ್ ಕಮಿಷನ್ ಕೊಡೋದು ಓಕೆ ಅಂತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಓಕೆ ಅಂತೆ, ಹೋಲ್ಸೇಲರ್ಗೆ ಕೊಡ್ಬೋದಂತೆ, ಮ್ಯಾನುಫ್ಯಾಕ್ಚರಿಂಗ್ ಕೊಡ್ಬೋದಂತೆ, ನಮಗೆ ಮಾತ್ರ ಕೊಡಬಾರ್ದಂತೆ. ಯಾವುದ್ರಿ ಕಂಪ್ನಿ? ಎಂಥ ಜನಗಳು ಮರ, ಇವ್ರಿಗೆ ಸಿಕ್ಬಿಡ್ತದೆ ಅಂತದು ಹೊಟ್ಟೆ ಊರಿನ ಏನು, ಯಾರು ಗೊತ್ತಿಲ್ಲ ಸ್ಟ್ರೇಂಜರ್ಗೆ ಕೊಡ್ತಾರೆ. ನಿಮ್ಮನ್ನು ಕರ್ಕೊಂಬಂದು ಚೆನ್ನಾಗಿ ಮಾಡಿ ತಿದ್ದಿ ತೀಡಿ ನಿಮ್ಮನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ವ್ಯಕ್ತಿಗೆ ಒಂದಷ್ಟು ಕಮಿಷನ್ ಕೊಟ್ಟರೆ ತಪ್ಪೇನಿಲ್ಲ, ಕರೆಕ್ಟ್ ಅಲ್ಲ? ಅದು ಕೂಡ ನಿಮ್ಗೆ MRP ಜಾಸ್ತಿ ಯಾರು ತೊಗೊಳ್ಳೋದಿಲ್ಲ ಬೈದವೆ, ಅದ್ರ ಮೇಲೆ ಏನು ಪ್ರೈಸ್ ಇರುತ್ತೆ ತೊಗೊಳ್ತಾರೆ, ಅದರೊಳಗಡೆ ಒಂದಷ್ಟು ಕಮಿಷನ್ ಇರುತ್ತೆ. ಯಾರ್ಯಾರೋ ತಿನ್ನೋ ಬದಲು ಆ ವ್ಯಕ್ತಿನ ತಿನ್ನಲಿ ಬಿಡಿ, ಅವ್ನು ನಿಮ್ಮ ಟೈಮ್ ಹಾಕಲ್ವಾ? IDSA ಮೆಂಬರ್ ಇದು ಎಲ್ಲೂ ಮಾರ್ಕೆಟಲ್ಲಿ ಸಿಗೋಲ್ಲ. ಯಾಕಂದರೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಇದು ನಿಮ್ಮ ಹೊರಗಡೆ ಮಾರಾಟಕ್ಕೆ ತಂದುಬಿಟ್ರೆ ₹100 ಇರೋ ಪ್ರಾಡಕ್ಟ್ ₹1,000 ಆಗಿಬಿಡ್ತದೆ. ಇವಾಗ ನಿಮ್ಮ ₹100 ಪ್ರಾಡಕ್ಟ್ಸು ₹150 ಸಿಗ್ತಾಯಿತ್ತು ಅಷ್ಟೇ, ₹50 ಮಾರ್ಜಿನ್. ಅದು ಕೂಡ ಕೋಚ್ಗೆ ಹೋಗುತ್ತೆ ನಿಮ್ಮನ್ನು ತಿಡೋದಕ್ಕೋಸ್ಕರ. ನಿಮ್ಗೆ ಅದು ಮಾರ್ಕೆಟ್ಗೆ ಹೋಗ್ಬಿಟ್ರೆ ಹೋಲ್ಸೇಲರು, ರಿಟೇಲರು, ಶಾಪರು, ಅದು ಇದು ಎಲ್ಲ ಆಗಿ ಅದು ನಿಮ್ಮ ಕೈಗೆ ವರ್ಷಕ್ಕೆ ₹1,000 ಆಗೋಗಿರ್ತದೆ. ಯಾಕಂದರೆ ಇಷ್ಟು ವ್ಯಾಲ್ಯೂಸ್ ಇರೋ ನ್ಯೂಟ್ರಿಷನ್ಸ್ನ ನಿಮಗೆ ಬೇರೆ ಫುಡ್ಗಳು ಹುಡುಕ್ಬೇಕಂದ್ರೆ ತುಂಬ ಸಿಗಲ್ಲ ಅಂತ ನಾನು ಹೇಳ್ತಿಲ್ಲ, ಸಿಗುತ್ತೆ. ಕ್ಯಾಲರಿ ಮ್ಯಾನೇಜ್ಮೆಂಟ್ನ ಬಿಟ್ಬಿಡ್ಬೇಕಾಗ್ತದೆ ಮತ್ತು ಪ್ರೈಸ್ನೂ ಬಿಟ್ಬಿಡ್ಬೇಕಾಗ್ತದೆ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ರೈಟ್. ನೆಕ್ಸ್ಟು ಗೋಲ್ಡ್ ಸ್ಟ್ಯಾಂಡರ್ಡ್. ತುಂಬ ಜನ ಹೇಳ್ತಿರ್ತಾರೆ ನಾನು ಅಷ್ಟು ಸಾವಿರ ಕಳ್ಕೊಂಡೆ, ಇಷ್ಟು ಲಕ್ಷ ಕಳ್ಕೊಂಡಿರ್ತಾರೆ, ರೀಲ್ ಬಿಟ್ಕೊಂಡು ಹೊರಗಡೆ ಓಡಾಡ್ತಾ ಇರ್ತಾರೆ. ಇಂಥವ್ರು ಈ ಗೋಲ್ಡ್ ಸ್ಟ್ಯಾಂಡರ್ಡ್ನ ಅದ್ರ ಮೇಲೆ ಬರ್ದಿರ್ತದೆ, ಅದು ನಾವು ಓದಬೇಕು. ಗೊತ್ತಿಲ್ಲ ಅಂದರೆ ಅವ್ರ ಕೋಚ್ನ ಕೇಳಬೇಕು. ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಗೇನು ಸ್ಯಾಟಿಸ್ಫೈಡ್ ಅಂತ ಅನಿಸಿಲ್ಲ ಅಂತ ಹೇಳಿದ್ರೆ ಕಂಪ್ನಿನೇ ನಿಮಗೆ ಕೇಳ್ತಾ ಇದೆ, ನೀವು ಬರ್ದು ಕೊಡಿ, ಬಿಲ್ ತೊಗೊಂಬಂದು ಕೊಡಿ, ನಾವು ರಿಫಂಡ್ ಮಾಡ್ತೀವಿ ಅಂತ ಹೇಳ್ತಿದೆ. ಅದೇ ಗೋಲ್ಡ್ ಸ್ಟ್ಯಾಂಡರ್ಡ್. ಗೋಲ್ಡ್ನ ಹೆಂಗೆ ನೀವು ರಿಟರ್ನ್ ತೊಗೊಳ್ತೀವಲ್ವಾ, ಹಾಗೆ ಇದು ಗೋಲ್ಡ್ ಸ್ಟ್ಯಾಂಡರ್ಡ್ಗೆ ಒಳಪಟ್ಟಿದೆ. ಸೊ ಹಂಗಾಗಿ ಈ ಥರದೆಲ್ಲ ಯೂಸ್ ಮಾಡ್ಕೊಳ್ಳಿ. ತುಂಬ ಜನ ನಾನು ಲಕ್ಷ ಕಳ್ಕೊಂಬಿಟ್ಟು, 1,000 ಕಳ್ಕೊಂಬಿಟ್ಟು, ಎಲ್ಲ ಸುಳ್ಳು. ಯಾವನು ಕಳ್ಕೊಂಡಿರಲ್ಲ. ನಿಮ್ಗೆ ಹಂಗೆ ಕಳ್ಕೊಂಡಿದ್ರೆ ಬಿಲ್ ತೊಗೊಂಡು ಕಂಪ್ನಿ ಕೊಡಿ, ಹಿಂಗಿದೆ ನಾನು ಈ ಥರ ತೊಗೊಂಡಿದ್ದೀನಿ ಪ್ರಾಡಕ್ಟ್ಸ್ ಅಂತ ಹೇಳಿ ಕೋಚಿಗೆ ತೋರಿಸಿ. ಕೋಚ್ ನಿಮಗೆ ಗೈಡ್ ಮಾಡ್ತಾರೆ. ನಿಮಗೆ ರಿಸಲ್ಟ್ಸ್ ಕೊಡ್ಸೋಕ್ಕಾಗಲಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ರಿಸಲ್ಟ್ಸ್ ಕೊಡಿಸ್ತಾರೆ. ಆಯ್ತು ಕೊಡಿಸಿಲ್ಲ ಅಂತ ಹೇಳಿದ್ರೆ ಇದಕ್ಕಾದರೂ ಹೆಲ್ಪ್ ಮಾಡ್ತಾರೆ ಬಿಡಿ. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಸೇಫ್ಟಿಗೆ ಇದು ಪ್ರಿಯಾರಿಟಿ ಕೊಡುತ್ತೆ. ಹೌದು, ಹರ್ಬಲೈಫ್ ನ್ಯೂಟ್ರಿಷನ್ನು ಬಿಹೈಂಡ್ ತುಂಬ ಸೇವೆಗಳು ಮಾಡ್ತಾರೆ. ಸೋಷಿಯಲ್ ಗಾರ್ಬೇಜ್ ವ್ಯಾನ್ಗಳಾಗಿರಬಹುದು, ನೀರಿನ ಟ್ಯಾಂಕ್ಗಳಾಗಿರ್ಬೋದು, ಗೌರ್ಮೆಂಟ್ಗೆ ಸ್ಕೂಲ್ಗಳಿಗೆ ಎಷ್ಟೋ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಾಗಿರಲಿ. ನಾನು ನೋಡಿದ್ದೀನಿ ಮೊನ್ನೆ ವೈಟ್ ಫೀಲ್ಡ್ ಕಡೆ ಎಲ್ಲ ಹೋಗಿದ್ದಾಗ ಇನ್ನೊಂದು ಕಸನ್ ಗಾಡಿನ, ಒಂದಷ್ಟು ಕಸನ್ ಗಾಡಿ ಕೊಟ್ಟಿದೆ, ಒಂದಷ್ಟು ಆಟೋ, ಎಲೆಕ್ಟ್ರಿಕ್ ಆಟೋ, ಲೇಡೀಸ್ಗಳಿಗೆ ಎಲೆಕ್ಟ್ರಿಕ್ ಆಟೋಗಳು ಕೊಟ್ಟಿದೆ. ವಾಟರ್ ಕ್ಯಾನ್ಗಳು ಇಲ್ಲಿ ಈ ಕಡೆ ಮಾಗಡಿ ಅಲ್ಲ, ನೆಲಮಂಗಲ ಸೈಡು ವಾಟರ್ ಟ್ಯಾಂಕ್ಗಳು, ನೀರಿನ ಶುದ್ಧೀಕರಣ ಅದೇನೋ ಬರುತ್ತಲ್ಲ, ಅದೆಲ್ಲ ಮಾಡಿದ್ದಾರೆ. ಅಷ್ಟೇ ಅಲ್ಲ, SOS ವಿಲೇಜ್ನಲ್ಲಿ ಸಾಕಷ್ಟು ಮಕ್ಕಳಿಗೆ ಇದು ಎಜುಕೇಷನ್ನ ಪ್ರೊವೈಡ್ ಮಾಡ್ತಿದೆ, ಫುಡ್ ಕೂಡ ಪ್ರೊವೈಡ್ ಮಾಡ್ತಿದೆ. ತುಂಬ ಇದರಿಂದೆಲ್ಲ ಮಾಡುತ್ತೆ, ಸರಿನಾ? ಇದ್ರ ಜೊತೆಗೆ ಎನ್ವೈರನ್ಮೆಂಟ್ ಸೇಫ್ಟಿ ಅಂತ ಹೇಳಿದ್ರೆ ಅದರಿಂದ ಏನು ನಮಗೆ ಪ್ಲಾಸ್ಟಿಕ್ ಕಂಟೈನರ್ಗಳಾಗಿರಲಿ ಅದೇನು ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರನೇ ಅದು ಮಾಡಿದೆ, ಸರಿನಾ? ನೆಕ್ಸ್ಟ್ ಬಂದು ಬಾಕ್ಸ್ಗಳಾಗಲಿ ಪ್ರತಿಯೊಂದು ಅಷ್ಟೇ ಪರಿಸರಕ್ಕೆ ಹಾನಿ ಆಗದೇ ಇರೋಗೆ ನೋಡ್ಕೊಳ್ಳುತ್ತೆ. ಉದಾಹರಣೆಗೆ ನಾನು ಯಾವಾಗೋ ಜಮಾನ್ದಲ್ಲಿ 2018-19 ತೊಗೊಂಬಂದಿದ್ದು ಪ್ರಾಡಕ್ಟ್ಸ್ಗಳ್ದು ಖಾಲಿ ಕಂಟೈನರ್ಗಳು ಇವತ್ತಿಗೂ ನಮ್ಮಮ್ಮ ಅದರಲ್ಲಿ ಸಾಸಿವೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿಟ್ಟವ್ರೆ. ನಾವು ಅದನ್ನ ಯೂಸ್ ಮಾಡ್ತೀವಿ. ನನಗೆ ಡೈನೋ ಶೇಕ್ತು ಮತ್ತು ಪ್ರೋಟೀನ್ ಡಬ್ಬ ತುಂಬ ಯೂಸ್ ಆಗುತ್ತೆ. ಅದು ಚಿಕ್ಕದಲ್ವಾ, ಕೈ ಹಾಕೋದಕ್ಕೂ ಈಸಿ ಇರ್ತದೆ. ಇದಾದ್ರೆ ಸ್ಪೂನ್ ಹಾಕಬೇಕು, ದೊಡ್ಡ ಫಾರ್ಮುಲ ಆದರೆ ಸ್ಪೂನ್ ಹಾಕಬೇಕು, ಇದು ಕೈಗೆ ಸಿಕ್ಬಿಡ್ತದೆ. ಸೊ ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ನಿಂತಿರೋದು ನನ್ನ ಸ್ಟೋರಿ, ನನ್ನ ಫ್ಯಾಮಿಲಿ ಸ್ಟೋರಿ ಮತ್ತು ನನ್ನ ಗೊತ್ತಿರುವಂಥವ್ರನ್ನ ಚೆನ್ನಾಗಿ ಮಾಡೋದಕ್ಕೋಸ್ಕರ ಈ ಏನು ಸ್ಟೋರಿ ಬೈ ಸ್ಟೋರಿ ಸ್ಪ್ರೆಡ್ ಆಗ್ತಾ ಎಲ್ಲ ಚೆನ್ನಾಗಾಗುವಂಥದ್ದು ಇದು ಏನು ಕಾನ್ಸೆಪ್ಟ್, ಥೀಮ್. ಸೊ ತುಂಬ ಜನ ಹೊರಗಡೆ ಎಲ್ಲ ಏನು ಹೇಳ್ತಾರೆ, ನಾನು ತೊಗೊಂಡೆ ಹಂಗಾಗ್ಬಿಟ್ಟೆ, ಬಿಟ್ಟೆ, ತೊಗೊಳ್ತಿದ್ದ ಚೆನ್ನಾಗಿ ರಿಸಲ್ಟ್ಸ್ ಬರೆದು ಬಿಟ್ಟೆ, ಮತ್ತು ದಪ್ಪ ಆಗಿಬಿಟ್ಟೆ, ಹೀಗೆಲ್ಲ ಹೇಳ್ತಾರೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಸಾಕಷ್ಟು ಸಿನಾರಿಯೋಸ್ಗಳು ಇರುತ್ತೆ. ನೀವು ಯಾವುದ್ರಲ್ಲಿ ಇದ್ದೀರಾ ಅಂತ ಯೋಚನೆ ಮಾಡಿ. ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನಾವು ಪ್ರಾಡಕ್ಟ್ಸ್ನ ಎಲ್ಲಿಂದ ತೊಗೊಂಡ್ವಿ ಅದು ಇಂಪಾರ್ಟೆಂಟ್ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಪ್ರಾಡಕ್ಟ್ಸ್ ತೊಗೊಂಡಿದ್ದ ಜಾಗ
ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಾಡಕ್ಟ್ಸ್ ತೊಗೊಂಡಿದ್ದ ಜಾಗ, ಕ್ಲಬ್, ಕೋಚ್ ಅದು ಮುಖ್ಯ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಆ ಕೋಚ್ ನಿಮ್ಮಲ್ಲಿ ನಿಜವಾಗ್ಲೂ ಟೈಮ್ ಆಗ್ತಿದ್ದಾರಾ, ಆ ಕೋಚ್ ಪ್ರೊಫೆಷ್ನಲ್ ಕೋಚಾ ಅಥವಾ ಅವ್ರ ಕನ್ಸ್ಯೂಮರಾ ಅಥವಾ ಅರ್ಧಂಬರ್ಧಂ ಕಲ್ತಿರೋ ಅಂಥವ್ರು ಯಾರೋ ಅವರೇ ಇನ್ನು ಇವಾಗ ಬಂದಿರ್ತಾರೆ 1 ತಿಂಗಳು 2 ತಿಂಗಳು, ಅವ್ರು ನಿಮಗೆ ಪ್ರಾಡಕ್ಟ್ಸ್ ಕೊಟ್ಬಿಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಟು ಜೈ ಅಂತ ಹೇಳಿದ್ರ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 2ನೇ ಸಿನಾರಿಯೋ, ನೀವು ಆನ್ಲೈನ್ ತರಿಸ್ಕೊಂಡ್ರಾ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಟೈಮ್ಸ್ ನಾನು ಆಲ್ರೆಡಿ ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ, ಕಂಪ್ನಿನೇ ಹೇಳಿದೆ ನಾವೆಲ್ಲೂ ಈ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲೂ ಬಿಟ್ಟಿಲ್ಲ, ತೊಗೊಂಡು ಏನಾದರೂ ಆದರೆ ಕಂಪ್ನಿ ಆಗಲಿ ವ್ಯಕ್ತಿ ಆಗಲಿ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂಥೇಳಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ಇದು 2ನೇ ಸಿನಾರಿಯೋ. 3ನೇ ಸಿನಾರಿಯೋ ಬಂದು ನಮ್ಮ ಚಿಕ್ಕಪ್ಪ ತೊಗೊಂಡ, ದೊಡ್ಡಪ್ಪ ತೊಗೊಂಡ, ಅವ್ರು ತೊಗೊಂಡು ನಾನು ಯೂಸ್ ಮಾಡಿದಾಗ ಚೆನ್ನಾಗಿ ರಿಸಲ್ಟ್ಸ್ ಬಂತು, ಆಮೇಲೆ ಯಾಕೋ ಮತ್ತೆ ಹಂಗೆ ಆಗೋಯ್ತು. ಒಂದೇ ತಂದೆ ತಾಯಿ ಹುಟ್ಟಿದ ಮಕ್ಕಳು ಒಂದೇ ಥರ ಇರಲ್ಲ ಅಂದಮೇಲೆ ಎಲ್ರಿಗೂ ಒಂದೇ ಥರ ರಿಸಲ್ಟ್ಸ್ ಹೆಂಗೆ ಬರುತ್ತೆ? ಅವ್ನಿಗೆ ಬಂದಿರ್ಬೋದು ಆಯಪ್ಪನಿಗೆ, ನಿಮಗೆ ಬರಬೇಕಂತ ಹೇಳಿದ್ರೆ ನೀವು ಸ್ಕೂಲ್ಗೆ ಹೋಗಲೇಬೇಕು, ಕ್ಲಬ್ಗೆ ಹೋಗಲೇಬೇಕು, ಅಥವಾ ನಿಮ್ಮ ಕೋಚ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು ಅಲ್ವಾ? ನಿಮ್ಮ ಹತ್ರ ಇರೋ ಟೆಕ್ಸ್ಟ್ ಬುಕ್ಕೇ ತಾನೇ ಕೋಚ್ ಹೇಳ್ಕೊಂಡು ಕೊಡೋದು, ಅವ್ರೇನು ಸ್ಪೆಷಲಾಗಿ ಏನು ಹೇಳ್ಕೊಡಲ್ಲ. ಬಟ್ ಯಾಕೆ ನಾವು ಹೋಗ್ತೀವಿ? ಆ ಜಾಗ, ಆ ವ್ಯಕ್ತಿ, ಆ ಸಿಸ್ಟಮ್, ಆ ಎಜುಕೇಷನ್ ಸಿಸ್ಟಮ್ಗೋಸ್ಕರ ಹೋಗೋದು. ಇದು ಸೇಮ್ ಟು ಸೇಮ್ ಹಾಗೇ. ನಿಮ್ಮ ಹತ್ರ ಒರಿಜಿನಲ್ ಪ್ರಾಡಕ್ಟ್ಸ್ ಇದ್ದರೆ ರಿಸಲ್ಟ್ಸ್ ಬರೋಲ್ಲ. ಹಾಗೆ ಪ್ರಾಡಕ್ಟ್ಸ್ ತೊಗೊಂಡಿದ್ರೆ ರಿಸಲ್ಟ್ಸ್ ಬರೋ ಹಾಗಿದ್ದಿದ್ರೆ ಇದನ್ನು ಎಲ್ಲ ಮಾರ್ಕೆಟ್ಗಳಲ್ಲೂ ಅಥವಾ ಎಲ್ಲ ಶಾಪ್ಗಳಲ್ಲೂ, ಕಾಂಡಿಮೆಂಟ್ಸ್ಗಳಲ್ಲಿ, ಮಾರ್ಟ್ಗಳಲ್ಲಿ ಓಪನ್ ಆಗಿ ಬಿಡ್ತಿದ್ರಲ್ವ? ಸಿಂಪಲ್ ಲಾಜಿಕ್ ಅಲ್ವಾ? ಇದೆಲ್ಲ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಸಿಗಬೇಕು ಅನ್ನೋದಕ್ಕೋಸ್ಕರ ಆಥರೈಸ್ ಕೋಚ್ ಹತ್ರನೇ ತೊಗೋಬೇಕಂತ ಹೇಳಿ ಮೆನ್ಷನ್ ಮಾಡಿರುವಂಥದ್ದು. ಇದನ್ನ ಅರಿದೆ ಕೆಲವರು ಏನು ಮಾಡ್ತಾರೆ, ಎಲ್ಲೆಲ್ಲೋ ತೊಗೊಂಡು ಅಮರ್ತಾ ಇರ್ತಾರೆ, ಆನ್ಲೈನಲ್ಲೋ ಅಥವಾ ಯಾರೋ ಕೊಟ್ಟರು ತೊಗೊಳ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಓಕೆ, ಇಷ್ಟು ಕ್ಯಾಟಗರಿನ ನೀವು ರೆಡಿ ಮಾಡ್ಕೋಬೋದು. ಈ 4ನೇ ಕ್ಯಾಟಗರಿ ಇದ್ದಾರೆ ಗೊತ್ತಾ? ವೆರಿ 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 ಕ್ಲೆವರ್, ಸ್ಮಾರ್ಟ್, ಬ್ರಿಲಿಯಂಟ್ ಅಂತ ಅಂದ್ಕೊಂಡಿರ್ತಾರೆ ಆ್ಯಕ್ಚುಲಿ ದಡ್ಡರವರು. ಇವ್ರು ಯಾರು ಗೊತ್ತಾ? ಕೋಚ್ ಥರ ಹೋಗ್ತಾ ಇರ್ತಾರೆ, ಪ್ರಾಡಕ್ಟ್ಸ್ ತೊಗೊಳ್ಳೋ ರಿಸಲ್ಟ್ಸು ಬರ್ತಾ ಇರ್ತದೆ. ನಮ್ಮ ಕೋಚ್ ಹೋದಾಗೆಲ್ಲ ಇಷ್ಟೊಂದು ದುಡ್ಡು ತೊಗೊಳ್ತಾರೆ, ಇನ್ನೆಲ್ಲೋ ಕಮ್ಮಿ ಕೊಟ್ಬಿಟ್ರೆ ಅಲ್ಲಿ 700 ರೂಪಾಯಿ ಕೊಡ್ತಾರೆ, ಇಲ್ಲಿ 1000 ರೂಪಾಯಿ, ಅಲ್ಲೋದ್ರೆ 300 ರೂಪಾಯಿ ಉಳಿಸ್ಬೋದು, ನಡಿ ಅಲ್ಲಿಗೆ ಹೋಗೋಣ, ಅಥವಾ ಇನ್ನೆಲ್ಲೋ ಹೋಗೋಣ, ನಡಿ ಎಲ್ಲೋ ಹೋಗೋಣ, ಇನ್ನೂ ಕಮ್ಮಿಗೆ 20% ಡಿಸ್ಕೌಂಟು, 30% ಡಿಸ್ಕೌಂಟ್ ಕೊಡ್ತಾರೆ, ಹೋಗೋಣ. ಅಯ್ಯೋ, ನಿಮ್ಮಪ್ಪ ಪಂಚೆ ಲುಂಗಿ ಕಟ್ಕೊಂಡಿದ್ದಾರೆ, ಕಾಟನ್ ಸೀರೆ ಕಟ್ಕೊಂಡಿದ್ದಾರೆ ನಿಮ್ಮಮ್ಮ ಅಂತ ಹೇಳಿ, ಇನ್ನೊಬ್ಬರು ಸುಟ್ಟು ಬುಟ್ಟು ಹಾಕೊಂಡಿದ್ದಾರೆ, ರೇಷ್ಮೆ ಸೀರೆ ಕಟ್ಕೊಂಡಿದ್ದಾರೆ ಅಂತ ಹೇಳಿದಷ್ಟು ಅವ್ರನ್ನ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ತೀರಾ? ನೆವರ್ ಅಲ್ವಾ? ಹಾಗೆ ಇದು ನಿಮ್ಮ ಕೋಚ್ ನಿಮ್ಮನ್ನು ಕರ್ಕೊಂಬಂದು ತಿದ್ದಿ ತೀಡಿ ಏನೋ ಒಂದು ಚೆನ್ನಾಗಿ ಆಗ್ತೀಯ ಅಂತ ಹೇಳಿ ನಿಮ್ಮನ್ನು ಟ್ರಾನ್ಸ್ಫರ್ಮೇಷನ್ ಮಾಡಿ, ನಿಮ್ಗೆ ಹೇಳೋ ಎಲ್ಲ ಕ್ವಶನ್ಸ್ಗೋಸ್ಕರ ಆನ್ಸರ್ ಮಾಡಿ, ನಿಮಗೆ ಫುಡ್ ಪ್ಲೇಟ್ ಹಾಕಿ, ವೆಯ್ಟ್ ಹಾಕಿ, ಏನಾಗ್ತಿದೆ, ಯಾಕೆ ಗೈನ್ ಆದರೆ, ಯಾಕೆ ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬಂತು, ಇವೆಲ್ಲ ಕೇಳಿ ಎಲ್ಲ ಮಾಡೋವಂಥ ವ್ಯಕ್ತಿಗೆ ಆಫ್ಟರ್ ಆಲ್ 200 ರೂಪಾಯಿ 300 ರೂಪಾಯಿ ಕಮ್ಮಿಗೋಸ್ಕರ ಅವನ್ನ ಬಿಟ್ಟು ಇನ್ನೊಂದು ಕಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಕ್ವಶನ್ಗೆ ನೀವೇ ಆನ್ಸರ್ ಮಾಡ್ಕೊಳ್ಳಿ. ಈ ಸಿನಾರಿಯೋದಲ್ಲಿರೋವಂಥವ್ರು ವೆರಿ ಡೇಂಜರಸ್. ಒಂದು ವೇಳೆ ನಿಮಗೆ ನಿಮ್ಮ ಕೋಚ್ ಕಾಂಟ್ಯಾಕ್ಟ್ನಲ್ಲೇ ಇಲ್ಲ, ಅವ್ರ ನಂಬರ್ ಮಿಸ್ ಆಯಿತು, ಅಥವಾ ಅವ್ರು ಎಲ್ಲೋದ್ರೆ ಗೊತ್ತಿಲ್ಲ, ಅವ್ರು ಸತ್ತೇ ಹೋಗ್ಬಿಟ್ಟವ್ರೆ, ಅಥವಾ ಅವ್ರು ಓಡೋಗ್ಬಿಟ್ಟವ್ರೆ, ಅಥವಾ ಅವ್ರು ಇಲ್ಲ, ಅಥವಾ ಅವ್ರ ಸಿಸ್ಟಮಲ್ಲಿಲ್ಲ, ಹಾಗಿದ್ರೆ ಇಟ್ಸ್ ಗುಡ್, ನೋ ಪ್ರಾಬ್ಲಮ್, ವೆಲ್ಕಮ್, ಕಾಲ್ ಮಾಡಿ, ನೋ ಪ್ರಾಬ್ಲಮ್, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಥವಾ ಹರ್ಬಲ್ ಲೈಫ್ ಅಂದರೆ ನಂಗೆ ಗಂಧಗಳಿಗೆ ಗೊತ್ತಿಲ್ಲಪ್ಪ, ಶುರು ಮಾಡಬೇಕಂತಿದ್ದೀನಿ, ಏನಾದರೂ ಹೇಳ್ಕೊಂಡು ಕೊಡೋದು, ಏನಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ಸ್ ಬೇಕು ಅಂತ ನಿಮ್ಮಲ್ಲಿ ನಿಜವಾಗ್ಲೂ ಸೀರಿಯಸ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.